ಹಾಯ್ ಗೈಸ್, ನಿನ್ನೆ ವಿಡಿಯೋ ಸ್ಟಾರ್ಟಿಂಗ್ ಫ್ರಮ್ ಸ್ಕ್ರ್ಯಾಚ್ ಅಂತ ಮಾಡಿದ್ದೆ. ಇವಾಗ ಅದ್ರ ಕಂಟಿನ್ಯೂಯೇಷನ್ ನಾನು ಈ 100 ಡೇಸ್ ಜರ್ನಿ ಚಾಲೆಂಜಲ್ಲಿ ಏನೇನು ಕಲಿಬೇಕು ಅಂತ ಒಂದು ಲಿಸ್ಟ್ ಮಾಡಿದ್ದೀನಿ. ಅದೆಲ್ಲ ಲಾಸ್ಟ್ 100 ಡೇಸಲ್ಲಿ ಅಚೀವ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಟ್ರ್ಯಾಕ್ ಮಾಡೋದಕ್ಕೆ ಈ ವಿಡಿಯೋ. ಆ್ಯಂಡ್ ದಿಸ್ ವಿಡಿಯೋ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಫಾರ್ ಪೀಪಲ್ ಹೂ ವಾಂಟ್ ಟು ಸ್ಟಾರ್ಟ್ ದೇರ್ ಕಾಂಟೆಂಟ್ ಕ್ರಿಯೇಷನ್. ಬೇಸಿಕ್ಸ್ ಯಾವುದ್ರಲ್ಲೇ ಆಗಲಿ ಬೇಸಿಕ್ಸ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಫೌಂಡೇಶನ್ ಹೆವಿ ಇಂಪಾರ್ಟೆಂಟ್ ಬಿಲ್ಡಿಂಗ್ ಸ್ಟ್ರಾಂಗಾಗಿ ನಿಂತ್ಕೊಳ್ಳೋದಕ್ಕೆ. ABCD ತುಂಬ ಇಂಪಾರ್ಟೆಂಟ್ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಮಾಡೋದಕ್ಕೆ ಅಥವಾ ಕಮ್ಯುನಿಕೇಷನ್ ಒಬ್ಬರ ಜೊತೆ ಕ್ಯಾರಿ ಮಾಡೋದಕ್ಕೆ. ಸೊ ಬೇಸಿಕ್ಸ್ ಏನೇನು ಅಂತ ಹೇಳ್ತೀನಿ. ಸಿಂಪಲ್ ಸ್ಟೆಪ್ಸ್ ಅದನ್ನ ಅಚೀವ್ ಮಾಡಿದ್ರೆ ಸಾಕು ಅನಿಸುತ್ತೆ ಟು ಬಿ ಅ ಗುಡ್ ಕಾಂಟೆಂಟ್ ಕ್ರಿಯೇಟರ್ ಆರ್ ಟು ಮೇಕ್ ಅ ಡೀಸೆಂಟ್ YT ವಿಡಿಯೋ. ಸೊ ಲೆಟ್ಸ್ ಸ್ಟಾರ್ಟ್. ನನಗೆ ಪ್ರಾಬ್ಲಮ್ ಏನಂತಂದರೆ ಸಡನ್ನಾಗಿ ನಾನು ಪಾಸಸ್ ತೊಗೋತೀನಿ ಮಾತಾಡೋವಾಗ. ಐ ಟೇಕ್ ಪಾಸಸ್, ಐ ಫ್ರೇಮ್ ಸೆಂಟೆನ್ಸಸ್ ಆ್ಯಂಡ್ ದೆನ್ ಐ ಸ್ಪೀಕ್. ಬಿಕಾಸ್ ಈ ಥರ ಆಗುತ್ತೆ. ಪಾಸಸ್ ತೊಗೊಂಡು ಸೆಂಟೆನ್ಸ್ ಫ್ರೇಮ್ ಮಾಡ್ಕೊಂಡು ಅದಾದಮೇಲೆ ಮಾತಾಡ್ತೀನಿ. ಪಟ ಅಂತ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಬರೋಲ್ಲ. ಕನ್ನಡದಲ್ಲಾದರೂ ಸರಿ ಸ್ವಲ್ಪ ಟೈಮ್ ತೊಗೊಂಡು ಗ್ಯಾಪ್ ಇಟ್ಕೊಂಡು ಮಾತಾಡ್ತೀನಿ. ಇದು ಇನ್ನೂ ತುಂಬ ಬೋರಿಂಗ್ ಅನಿಸುತ್ತೆ. ಅದನ್ನು ಕರೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ದಟ್ ಹ್ಯಾಪನ್ಸ್ ವೆನ್ ಸ್ಟೋರಿ ಟೆಲ್ಲಿಂಗ್. ಸೊ ಲೆಟ್ ಮೀ ಪಾಯಿಂಟ್ ಔಟ್. ಫಸ್ಟ್ ಒನ್, ಸ್ಟೋರಿ ಟೆಲ್ಲಿಂಗ್ ತುಂಬಾ ಮುಖ್ಯ ಆಗುತ್ತೆ ಟು ಗಿವ್ ಅ ಬ್ರೀಫ್ ಅಬೌಟ್ ಯೋರ್ ವಿಡಿಯೋ. ಆ್ಯಂಡ್ ಜನರಿಗೆ ಸ್ಟೋರಿ ಟೆಲ್ಲಿಂಗ್ ಮುಖಾಂತರ ನಿಮ್ಮ ವಿಡಿಯೋನ ರೆಪ್ರೆಸೆಂಟ್ ಮಾಡೋದು ಇಟ್ ಈಸ್ ವೇ ಮೋರ್ ಅಪೀಲಿಂಗ್ ಆ್ಯಂಡ್ ಕಂಪೆಲಿಂಗ್ ಕಂಪೇರ್ ಟು ವಿಡಿಯೋಸ್ ವಿಚ್ ಆರ್ ನಾಟ್ ಸ್ಕ್ರಿಪ್ಟೆಡ್ ಅಂತ ಹೇಳಲ್ಲ. ಆ ಫ್ಲೋ ಇರಲ್ಲ, ಆ ಸ್ಟ್ರಕ್ಚರ್ ಇರಲ್ಲ, ಎಲ್ಲ ಫುಲ್ ಗಿಜಿ ಅನಿಸುತ್ತೆ. ಸೊ ಸ್ಟೋರಿ ಟೆಲ್ಲಿಂಗ್ ಕಲಿಬೇಕು. ಈವನ್ ನಿಮ್ಮ ಟಾಪಿಕ್ ತುಂಬ ಚೆನ್ನಾಗಿರುತ್ತೆ, ಬಟ್ ದೆನ್ ಒಂದು ಫಾರ್ಮ್ಯಾಟಲ್ಲಿ ನೀವು ಅದನ್ನ ಹೇಳಿಲ್ಲ ಅಂತಂದರೆ ಫುಲ್ ಕಂಪ್ಲೀಟ್ ವಿಡಿಯೋ ವೇಸ್ಟ್ ಆಗುತ್ತೆ. ಸೊ ಸ್ಟೋರಿ ಟೆಲ್ಲಿಂಗ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಸೊ ದಟ್ ಈಸ್ ಫಸ್ಟ್ ಒನ್. ನೆಕ್ಸ್ಟ್, ಸೆಕೆಂಡ್ ಥಿಂಗ್ ಇಸ್ ಫಿಲ್ಮಿಂಗ್. ಆಫ್ಟರ್ ಯು ರೈಟ್ ಡೌನ್ ದ ಸ್ಕ್ರಿಪ್ಟ್ ಇಟ್ ಕಮ್ಸ್ ಟು ಫಿಲ್ಮಿಂಗ್. ವೀಡಿಯೋಸ್ನ ಹೆಂಗೆ ಫಿಲ್ಮ್ ಮಾಡಬೇಕು ಅಂತ. ಅದಕ್ಕೆ ಕ್ಯಾಮ್ರಾ ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕು, ಲೈಟಿಂಗ್ಸ್, ಆ್ಯಂಗಲ್ಸ್. ನನಗೆ ಈ ರಾ ಫುಟೇಜಸ್ ತುಂಬ ಸಿಂಪಲ್ ಆಗಿರಬೇಕು. ಇಟ್ ಈಸ್ ಸಪೋಸ್ ಟು ಬಿ ಲೈಕ್ ಯು ಆರ್ ಟಾಕಿಂಗ್ ಟು ಅ ಫ್ರೆಂಡ್ ಆರ್ ನಿಮ್ಮ ಕ್ಲೋಸ್ ಕಸಿನ್ ಜೊತೆ ನೀವು ಮಾತಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಸಿಬ್ಲಿಂಗ್ ಜೊತೆ ನೀವು ನಿಮ್ಗೆ ಅನಿಸಿದ್ದೆಲ್ಲ ಹೇಳ್ಕೊತಾ ಇದ್ದೀರಾ, ಅಥವಾ ನೀವೇನೋ ಕಲಿತಾ ಇದ್ದೀರಾ. ಆ ಥರ ಫೀಲಿಂಗ್ ಕೊಡಬೇಕು. ನನಗೆ ತುಂಬ ಕಾಂಪ್ಲಿಕೇಟೆಡ್ ಬ್ಯಾಕ್ಗ್ರೌಂಡ್, ಗಿಜಿ ಬ್ಯಾಕ್ಗ್ರೌಂಡ್ ಅದೆಲ್ಲ ಏನೂ ಬೇಡ. I want it as simple as possible. I want it to be as simple as possible. That is how I want my videos to look like. Filming ತುಂಬ ಮುಖ್ಯ ಆಗುತ್ತೆ. I have not completely figured out things. ನಾನು ಇದೊಂದು ಲ್ಯಾಂಪ್ ಲೈಟ್ ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ದೆನ್ ಕ್ಯಾಮ್ರಾ ಇಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಇದನ್ನು ಇನ್ನೂ ಬೆಟರ್ ಮಾಡ್ಬೋದು ಆ್ಯಂಡ್ ಅದನ್ನು ಐ ವಾಂಟ್ ಟು ಲರ್ನ್. ಸೊ ಸೆಕೆಂಡ್ ಒನ್ ಇಸ್ ಫಿಲ್ಮಿಂಗ್. ಆ್ಯಂಡ್ ಥರ್ಡ್ ಒನ್ ಎಡಿಟಿಂಗ್ ಹೆಂಗೆ ಅಂತಂದರೆ ತುಂಬ ತಲೆ ಕೆಡಿಸುತ್ತೆ. ಎಡಿಟಿಂಗ್ ವೀಡಿಯೋಸ್ ಕರೆಕ್ಟ್ ಅಪ್ಲಿಕೇಶನ್ ಯೂಸ್ ಮಾಡಬೇಕು. ಆಮೇಲೆ ಎಕ್ಸ್ಪೋರ್ಟ್ ಸೆಟ್ಟಿಂಗ್ಸ್ ಸರಿ ಇರಬೇಕು, SFX ಹಾಕಬೇಕು, ಟೆಕ್ಸ್ಟ್ ಹಾಕಬೇಕು, ಟ್ರಾನ್ಸಿಷನ್ಸ್ ಎಲ್ಲ ವೀಡಿಯೋಲಿ ಮೋಷನ್ಸ್ ಇರಬೇಕು. ಅದೆಲ್ಲ ನನಗಿನ್ನ ಕಂಪ್ಲೀಟಾಗಿ ಗೊತ್ತಿಲ್ಲ, ಬಟ್ ಸ್ವಲ್ಪ ಗೊತ್ತು. ಆ ಸ್ಕಿಲ್ಸ್ನು ಬೆಟರ್ ಮಾಡ್ಕೋಬೇಕು ನಾನು. ಬಿಕಾಸ್ ಎಡಿಟಿಂಗಲ್ಲಿ ಹೆಂಗೆ ಅಂತಂದರೆ 3 hours ಹೋಗುತ್ತೆ, ಒಂದೊಂದ್ಸತಿ ಅರ್ಧ ದಿನಾನೇ ಹೋಗ್ಬಿಡುತ್ತೆ ಎಡಿಟಿಂಗ್ ಮಾಡಬೇಕಾದ್ರೆ. ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ಎಲ್ಲ ಆಗಿರ್ಬೋದು. ಅದಕ್ಕೆ ಇಟ್ ಟೇಕ್ಸ್ ಟೈಮ್, ಐ ನೋ ಸ್ಟಾರ್ಟಿಂಗಲ್ಲಿ, ಬಟ್ ಎಡಿಟಿಂಗ್ ಮೇಕ್ಸ್ ದ ಡಿಫ್ರೆನ್ಸ್. ಎಡಿಟಿಂಗಿಂದ ಯು ವಿಲ್ ಗೆಟ್ ಟು ನೋ ಇಫ್ ಯು ಯೋರ್ ಸೆಲ್ಫ್ ಕ್ಯಾನ್ ವಾಚ್ ದ ವಿಡಿಯೋ ಮಲ್ಟಿಪಲ್ ಟೈಮ್ಸ್ ಆರ್ ನಾಟ್ ಅಂತ. ನೆಕ್ಸ್ಟ್ ಥಿಂಗ್ ವಿಚ್ ಕಮ್ಸ್ ಇಸ್ ಆ್ಯಡಿಂಗ್ ಕ್ಯಾಪ್ಷನ್ಸ್ ಟು ವಿಡಿಯೋಸ್. ಈ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಅಲ್ಲಿ ನಾವು ಸುಮ್ಮನೆ ಕೂತ್ಕೊಂಡು ಮಾತಾಡೋವಾಗ ಅಟ್ಲೀಸ್ಟ್ ಕೀ ವರ್ಡ್ಸ್ನ ಹೈಲೈಟ್ ಮಾಡೋದಾಗಿರ್ಬೋದು, ಅಥವಾ ಸ್ಟ್ರೆಸ್ ಸೆಂಟೆನ್ಸಸ್ನ ಕೆಳಗೆ ಹಾಕೋದಾಗಿರ್ಬೋದು. ಅದೆಲ್ಲ ಏನಾಗುತ್ತೆ ಅಂತಂದರೆ ಈವನ್ ಇಫ್ ದ ವಾಲ್ಯೂಮ್ ಇಸ್ ನಾಟ್ ಪ್ರಾಪರ್, at least people can see those keywords or captions and then they can understand your video. ಅದನ್ನು ಎಡಿಟಿಂಗ್ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದಕ್ಕೆ ನನಗೆ ಕೀವರ್ಡ್ಸ್ ಮತ್ತು ಕ್ಯಾಪ್ಷನ್ಸ್ ಮೇಲೆ ಅಷ್ಟು ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಬಟ್ ಈ ವಿಡಿಯೋಯಿಂದ ಐ ವಿಲ್ ಇನ್ಕಾರ್ಪೊರೇಟ್ ಇಟ್. ಇದರಲ್ಲೇ ಕೀವರ್ಡ್ಸ್ ಆ್ಯಡ್ ಮಾಡೋಕ್ಕೆ ಶುರು ಮಾಡ್ತೀನಿ. ಫಾರ್ ಎವ್ರಿಥಿಂಗ್ ದರ್ ಇಸ್ ಅ ಸ್ಟಾರ್ಟ್ ಅಲ್ವಾ. ಸೊ ಸ್ಟಾರ್ಟಿಂಗ್ ಇಸ್ ದೇರ್ ಆ್ಯಂಡ್ ಎಲ್ಲನೂ ಒಂದೇ ಸತಿ ಇನ್ಕಾರ್ಪೊರೇಟ್ ಮಾಡಬೇಕು ವಿಡಿಯೋದಲ್ಲಿ ಅನ್ನೋದಿಲ್ಲ. ಯು ಕ್ಯಾನ್ ಡೇ ಬೈ ಡೇ ಗ್ರ್ಯಾಜುಯಲಿ, ಯು ಹ್ಯಾವ್ ಅ ಲಾಟ್ ಆಫ್ ಟೈಮ್. 100 ವೀಡಿಯೋಸ್ ಇದೆ ನನಗಿನ್ನ. one step at a time focus ಮಾಡಿ will get better. So caption adding is important. Caption font
ಯಾವ ಥರ ಚೂಸ್ ಮಾಡಬೇಕು, ಯಾವ ಥರ ಕಲರ್ ಚೂಸ್ ಮಾಡಬೇಕು, ಯಾವ ಬ್ಯಾಕ್ಗ್ರೌಂಡ್ಗೆ ಯಾವ ಟೆಕ್ಸ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಯಾವ ಕಲರ್ಡ್ ಟೆಕ್ಸ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಫಿಗರ್ ಔಟ್ ಮಾಡಬೇಕು. ಸೊ ಕ್ಯಾಪ್ಷನ್ಸ್ ಫಿಫ್ತ್ ಲಾಸ್ಟ್ ಬಟ್ ವೆರಿ ಇಂಪಾರ್ಟೆಂಟ್, ದಿಸ್ ಸ್ಟೆಪ್ ಮೇಕ್ಸ್ ಯು ಆ್ಯಂಡ್ ಯೋರ್ ವಿಡಿಯೋ ಸ್ಟ್ಯಾಂಡ್ ಔಟ್. ದಟ್ ಇಸ್ ಕಾನ್ಫಿಡೆನ್ಸ್. ನೀವು ಸರಿಯಾಗಿ ಮಾತಾಡ್ತಿಲ್ವೋ ಆದರೆ ನಿಮ್ಮ ಲ್ಯಾಂಗ್ವೇಜಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಲ್ಯಾಂಗ್ವೇಜಲ್ಲಿ ಆಗಿರ್ಬೋದು, ಏನಾದರೂ ಮಾತಾಡಬೇಕಾದ್ರೆ ಬಿ ಕಾನ್ಫಿಡೆಂಟ್. ಕಾನ್ಫಿಡೆನ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಇಟ್ ರಿಫ್ಲೆಕ್ಟ್ಸ್. ವಿಡಿಯೋಲ್ಲಿ ಕಾಣಿಸುತ್ತೆ ನಿಮ್ಮ ಕಾನ್ಫಿಡೆನ್ಸ್. ಬಿಕಾಸ್ ನೀವು ಮಾತಾಡೋದ್ರಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ ಜನ ಹೆಂಗೆ ನೋಡ್ತಾರೆ ನಿಮ್ಮನ್ನ? ಯಾವ ಕಾನ್ಫಿಡೆನ್ಸ್ ಮೇಲೆ, ಯಾವ ಟ್ರಸ್ಟ್ ಮೇಲೆ ನಿಮ್ಮನ್ನ ನೋಡ್ತಾರೆ? ನನಗೂ ಸ್ಟಾರ್ಟ್ ಮಾಡೋವಾಗ ಫೋನ್ ಇಟ್ಟು ಏನು ಮಾತಾಡೋಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಅಂಡರ್ ಕಾನ್ಫಿಡೆಂಟ್ ಆಗಿದ್ದೆ. ಆ್ಯಂಡ್ ಇಟ್ ಈಸ್ ನಾರ್ಮಲ್. ನೀವು ಒಬ್ಬರೇ ಅಲ್ಲ, ಯಾರು ಸ್ಟಾರ್ಟ್ ಮಾಡ್ತಾ ಇದ್ರು ಅವ್ರಿಗೆ ಹೇಳ್ತಾ ಇರೋದು. ಇಟ್ ಈಸ್ ಅ ನಾರ್ಮಲ್ ಫೀಲಿಂಗ್ ದಟ್ ಎವ್ರಿಬಡಿ ಗೋಸ್ ಥ್ರೂ ಆ್ಯಂಡ್ ಇಟ್ ಈಸ್ ಓಕೆ. ಫಸ್ಟ್ ವೀಡಿಯೋ ಮಾಡಾದಮೇಲೆ ಆಫ್ಟರ್ ಸೀಯಿಂಗ್ ಯೋರ್ ವಿಡಿಯೋ ಯು ವಿಲ್ ಗೆಟ್ ಟು ನೋ ವೇರ್ ಯು ಲ್ಯಾಕ್ ಆ್ಯಂಡ್ ವೇರ್ ಆರ್ ದ ಕೀ ಏರಿಯಾಸ್ ದಟ್ ಯು ಆರ್ ಸಪೋಸ್ ಟು ಇಂಪ್ರೂವ್ ಯೋರ್ ಸೆಲ್ಫ್ ಟು ಮೇಕ್ ಯೋರ್ ಸೆಲ್ಫ್ ಬೆಟರ್. ಸೊ ಕಾನ್ಫಿಡೆನ್ಸ್ ಗ್ರ್ಯಾಜುಯಲಿ ಬಿಲ್ಡ್ ಆಗ್ತಾ ಹೋಗುತ್ತೆ. ವ್ಯೂಸ್ ಮೇಲೆ, ಲೈಕ್ಸ್ ಮೇಲೆ, ಸಬ್ಸ್ಕ್ರೈಬರ್ಸ್ ಮೇಲೆ ನಿಮ್ಮ ಕಾನ್ಫಿಡೆನ್ಸ್ನ ಡಿಪೆಂಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ದಟ್ ಜಸ್ಟ್ ಬ್ರಿಂಗ್ಸ್ ಯು ಡೌನ್. ಯು ಗೆಟಿಂಗ್ ಬೆಟರ್ ಎವ್ರಿ ಡೇ ಈಸ್ ಸಪೋಸ್ ಟು ಬಿ ದ ಅಲ್ಟಿಮೇಟ್ ಗೋಲ್. ನಾನು ಇದು ಯಾಕೆ ಹೇಳ್ತಿದ್ದೆ ಅಂದರೆ, ನಾನೇ ನನ್ನ ವೀಡಿಯೋನ ಒಂದು 3-4 ಸತಿ ನೋಡ್ತೀನಿ. ಸೊ ನನಗೆ ಮೋಟಿವೇಶನ್ ಸಿಗಬೇಕು ಅಂತ. ಆ್ಯಂಡ್ ಕಾನ್ಫಿಡೆನ್ಸ್ ಇಸ್ ದ ಕೀ ಬ್ರೋ. ಯು ಹ್ಯಾವ್ ಟು ಬಿ ಕಾನ್ಫಿಡೆಂಟ್, ಲುಕ್ ಕಾನ್ಫಿಡೆಂಟ್, ಫೀಲ್ ಕಾನ್ಫಿಡೆಂಟ್ ಇನ್ ವಾಟ್ ಎವರ್ ಯು ಆರ್ ಡೂಯಿಂಗ್. ಬಿಲೀವ್. ಅಷ್ಟೇ. ಫಿಫ್ತ್ ಒನ್ ಇಸ್ last final one, fifth one, confidence. These are the 5 things that I want to get better at in this 100 days journey. ನೋಡೋಣ, 100th ಡೇಗೆ ಹೋದಾಗ ಐ ವಿಲ್ ಕಮ್ ಬ್ಯಾಕ್ ಟು ದಿಸ್ ವಿಡಿಯೋ ಆ್ಯಂಡ್ ಟಿಕ್ ಮಾಡ್ತೀನಿ ಯಾವುದ್ಯಾವುದೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ದೀನಿ, ಇನ್ನೂ ಜಾಸ್ತಿ ತಿಳ್ಕೊಂಡಿದ್ದೀನಿ, ಲರ್ನಿಂಗ್ಸ್ ಹೆಂಗೆ ನನ್ನ ವೀಡಿಯೋನ ಬೆಟರ್ ಮಾಡ್ತು ಅಥವಾ ರಿಸಲ್ಟ್ಸ್ ಹೆಂಗೆ ರಿಫ್ಲೆಕ್ಟ್ ಆಯಿತು ಅಂತ ನೋಡೋಣ. ಜರ್ನಿಯಲ್ಲಿ ನೀವು ಪಾರ್ಟಾಗಿ ನೋಡುವ ಹೆಂಗೆ ಹೋಗುತ್ತೆ, ಏನು ಕತೆ ಅಂತ. ಏನೋ ಮಾಡಬೇಕು ಗುರು ಜೀವನದಲ್ಲಿ, ಸುಮ್ಮನೆ ಅಂತೂ ಕೂತ್ಕೊಳ್ಳೋಕ್ಕಾಗಲ್ಲ. ನಿಮ್ಮನ್ನ ನೀವು ಪರ್ಸ್ನಲ್ ಡೆವಲಪ್ಮೆಂಟ್ ಅನ್ನೋದು ತುಂಬ ಮುಖ್ಯ. ಸೊ ಡೋಂಟ್ ಸೆಟ್ಲ್ ಫಾರ್ ಎನಿಥಿಂಗ್, ಕೀಪ್ ಪುಷಿಂಗ್ ಯೋರ್ ಸೆಲ್ಫ್, ಪುಷಿಂಗ್ ಯೋರ್ ಲಿಮಿಟ್ಸ್. ಆ್ಯಂಡ್ ಇಟ್ ಈಸ್ ನೈಸ್ ಟು ಟಾಕ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಟ್ರೈ ಮಾಡಿ, ಯಾರಿಗೊತ್ತು 100 ಡೇಸಲ್ಲಿ ಏನೇನಾಗ್ಬೋದು ಅಂತ. ಸಿಗೋಣ ನಾಳೆ, ಮತ್ತೆ ಸಿಗೋಣ ಬೇರೆ ಯಾವ್ದಾದ್ರು ಟಾಪಿಕ್ ಜೊತೆ. ಹೋಪ್ ದಿಸ್ ಹೆಲ್ಪ್. ಥ್ಯಾಂಕ್ ಯು ಸೊ ಮಚ್. ಸಿಗುವ ನಾಳೆ.